ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಇವಾಗ ಈ ರೀತಿ ಹೇಳಿದ್ರೆ ಹೇಗೆ? ನಿಮಗೆ ಗೊತ್ತು ತಾನೆ ಎಲ್ಲವೂ ಮನೆಯಿಂದನೇ ರೆಡಿಯಾಗಿ ಹೋಗ್ಬೇಕು ಅಂತ. ಗೊತ್ತಿದ್ಮೇಲೂ ನೀವೆಲ್ಲರೂ ಒಟ್ಟಿಗೆ ಹೀಗೆ ರಜೆ ತಗೊಂಡ್ರೆ ಹೇಗೆ? ಎಲ್ಲ ಕೆಲಸನೂ ನಾನೇ ಮಾಡಕ್ಕಾಗತ್ತಾ? ಛೇ, ರೆಸ್ಪಾನ್ಸಿಬಲ್ ಆಗಿರ್ಬೇಕಲ್ವಾ? ಹಾಳಾದವರು. ಏನಾಯ್ತು ಮೇಡಮ್, ಏನೋ ಚಿಂತೆಯಲ್ಲಿದ್ದೀರಾ? ಕೆಲಸದವ್ರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿರ್ಬೇಕು. ಸ್ವಲ್ಪ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡ್ರೆ ಹೀಗೆ ಆಗೋದು. ಹಾಳಾದವರು. ಏನಾಯ್ತು ಮೇಡಮ್? ದುರ್ಗಾ, ನಿನಗೆ ಗೊತ್ತಿರಬಹುದು, ಪ್ರತಿ ತಿಂಗಳು ನಾವು ಅನಾಥಾಶ್ರಮಗಳಿಗೆ ಊಟ, ಬಟ್ಟೆ ಮತ್ತು ಅವ್ರ ಎಜುಕೇಶನ್ಗಿಂತ ಸಾಕಷ್ಟು ಡೊನೇಷನ್ಗಳನ್ನ ಮಾಡ್ತೀವಿ. ಅಂಬಿಕಾ ಮತ್ತೆ ಹಿತ ಹೆಸರಲ್ಲಿ. ಗೊತ್ತು ಮೇಡಮ್. ನಾಳೆ ಆಶ್ರಮಕ್ಕೆ ಊಟ ಕಳಿಸ್ಕೊಡ್ಬೇಕು ದುರ್ಗಾ. ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮನೆಯಿಂದನೇ ಊಟ ಬರುತ್ತೆ ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿ ಸಲನೂ ನಮ್ಮ ಹೊಲದಲ್ಲಿ ಬೆಳೆದಿರೋ ಅಕ್ಕಿ, ಬೆಲ್ಲ, ಎಣ್ಣೆ ಎಲ್ಲನೂ ಕೊಟ್ಟು ಕಳಿಸ್ತೀನಿ ಆಶ್ರಮಕ್ಕೆ. ಈ ಸಲನೂ ಅದೆಲ್ಲವೂ ರೆಡಿಯಾಗಿದೆ. ಆದರೆ ಮೆಣಸಿನ್ಕಾಯಿ ಒಂದು ಮಾತ್ರ ಇನ್ನೂ ಪುಡಿ ಮಾಡಿಲ್ಲ ನೋಡು. ನಾನು ಅದು ಇದು ಕೆಲಸ ಅಂತ ಇದ್ರ ಕಡೆ ಎಲ್ಲ ಗಮನ ಕೊಡೋಕ್ಕಾಗಲಿಲ್ಲ. ನಮ್ಮ ಹೊಲದಲ್ಲಿ ಬೆಳೆದಿರೋ ಮೆಣಸಿನ್ಕಾಯಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಎಲ್ಲನೂ ಹದ ಮಾಡಿಟ್ಟಿದೆ, ಆದರೆ ಪುಡಿ ಒಂದು ಮಾಡಿಲ್ಲ. ಅಷ್ಟೇ ಅಲ್ವಾ ಮೇಡಮ್? ನಾಳೆ ಬೆಳಗ್ಗೆ ನಾನು ಬೇಗ ಹೋಗಿ ಮಿಲ್ ಮಾಡಿಸ್ಕೊಂಬರ್ತೀನಿ ಬಿಡಿ. ಅದು ಹೇಗಾಗತ್ತಮ್ಮ ದುರ್ಗಾ? ನಾವೆಲ್ಲನೂ ಮನೇಲೇ ತಯಾರು ಮಾಡಿ ಕಳಿಸ್ಕೊಡೋದು. ನಮ್ಮನೆ ಒರಳ್ಕಲ್ಲೇ ಒಣಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿ ನಾವು ಆಶ್ರಮಕ್ಕೆ ಕಳಿಸ್ಕೊಡೋದು. ಹಾಗಾದ್ರೆ ನಾನೇ ಮಾಡ್ತೀನಿ ಬಿಡಿ ಮೇಡಮ್. ನೀನಾ? ಏನಮ್ಮ ಹೇಳ್ತಿದ್ಯಾ? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೇಳ್ತೀಯಲ್ಲಮ್ಮ. ನಿನ್ ಕೈ ಏನೋ ಆಗಿರೋ ಹಾಗಿದೆ. ಅಲ್ಲಮ್ಮ, ಈ ರೀತಿ ಕೈ ಇಟ್ಕೊಂಡು ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿದ್ರೆ ಅದಕ್ಕಿನ್ನೂ ನೋವಾಗೋದಿಲ್ವಾ? ಬೇಡ ಬಿಡಮ್ಮ, ನಾನೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ನಾನು ಮಾಡ್ತೀನಿ. ಸಾಧ್ಯನಾ ದುರ್ಗಾ? ಅದೆಲ್ಲವೂ ಒಂದೇ ರಾತ್ರಿಲೇ ಆಗ್ಬೇಕು. ನೀನೇನ್ ದೆವ್ವನಾ? ಅಷ್ಟು ಮೆಣಸಿನ್ಕಾಯಿನೂ ಒಂದೇ ರಾತ್ರಿಲೇ ಕುಟ್ಟಿ ಪುಡಿ ಮಾಡೋದಕ್ಕೆ? ಅಥವಾ ನಿನ್ಗೇನಾದ್ರೂ ಮ್ಯಾಜಿಕ್ ಬರುತ್ತಾ? ಒಂದ್ ವೇಳೆ ಮ್ಯಾಜಿಕ್ ಬಂದ್ರೂ ಅದನ್ನ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಇದನ್ನ ನಾವು ಮಾಡ್ತಾ ಇರೋದು ಅಂಬಿಕಾ ಮತ್ತೆ ಹಿತನ್ ಹೆಸರಲ್ಲಿ. ಅವ್ರಿಗೆ ಒಳ್ಳೇದಾಗ್ಬೇಕಲ್ವಾ? ಮೇಡಮ್, ನಾನು ನಿಜಾನೇ ಹೇಳ್ತಿರೋದು. ನಾನು ತಮಾಷೆ ಮಾಡ್ತಿಲ್ಲ ಮೇಡಮ್. ಈ ಮ್ಯಾಜಿಕ್ಕು ಅದೆಲ್ಲ ನನಗೆ ಗೊತ್ತೂ ಇಲ್ಲ. ಇದು ಅಂಬಿಕಾ ಅವರು ಮತ್ತು ಪುಟ್ ಮೇಡಮ್ ಹೆಸರಲ್ಲಿ ಮಾಡ್ತಿರೋದು. ಅದಕ್ಕೆ ಆ ಆಶ್ರಮದವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ನೀವು ಚಿಂತೆ ಮಾಡಬೇಡಿ ಮೇಡಮ್, ನಾನು ಮಾಡ್ತೀನಿ. ಮಾಯಾ, ನನ್ನನ್ನು ಸರಿ ಪಿಂಚ್ ಮಾಡು. ಎಲ್ಲ ಕನ್ಸ ಅಂತ. ಕೊನೆಗೂ ನಮ್ಮ ಅತ್ಗೆ ಟಿಪಿಕಲ್ ಅತ್ತೆ ಥರ ಬಿಹೇವ್ ಮಾಡ್ತಿರೋದನ್ನ ನೋಡ್ತಿದ್ರೆ ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಸೀರಿಯಸ್ ಅಲ್ಲ, ಇದಕ್ಕೆಲ್ಲ ಏನ್ ಕಾರಣ ಇರಬಹುದು ಅಂತ. Even I didn't understand, but I'm surprised. ಮಾಯಾ, ಇದೇನಾದ್ರೂ ಹೀಗೆ ಕಂಟಿನ್ಯೂ ಆದ್ರೆ ಆ ದುರ್ಗಾ ಈ ಮನೆಯಿಂದ ಗೇಟ್ ಪಾಸ್ ತಗೊಳ್ಳೋಂಥ ದಿನ ತುಂಬಾ ಹತ್ತಿರದಲ್ಲೇ ಇದೆ ಅಂತ ಆಯ್ತು. ಅಂಬಿಕಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಐ ಫೀಲ್ ಸಮಥಿಂಗ್ ಇಸ್ ನಾಟ್ ರೈಟ್. ಅಂಬಿಕಾ ಸಾವಿನ ದಿನ ಏನೇನಾಯ್ತು ಅಂತ ತಿಳ್ಕೊಂಬರ್ತೀನಿ ಅಂತ ನಾನು ಹಿತಾಕ್ ಪ್ರಾಮಿಸ್ ಮಾಡಿದ್ದೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್ ದ ಟ್ರೂತ್. ಅಯ್ಯ, ದುರ್ಗಾ ಮನೆಯಿಂದ ಆಚೆ ಹೋಗ್ತಾಳೆ, ಅದಕ್ಕೆ ಅವಳನ್ನೇ ಆಚೆ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಖುಷಿಯಿಂದ ಕುಣಿದಾಡ್ತೀಯ ಅನ್ಕೊಂಡ್ರೆ ಏನೋ ಯೋಚನೆ ಮಾಡ್ತಿದ್ಯಲ್ಲ ಮಾಯಾ? ಅದು ಶರತ್ಗೆ ಎಲ್ಲಿ ನನ್ನ ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತೋ, ಅಂಬಿಕನ್ ಸಾವಿನ ಸೀಕ್ರೆಟ್ ಎಲ್ಲಿ ರಿವೀಲ್ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಹೊರಗಡೆನೆ ಬರೋದಕ್ಕಾಗ್ತಿಲ್ಲ. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ, ನೀನ್ ಆರಾಮಾಗಿರು. ಅಲ್ಲ, ಅವನಿಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಒಂದು ಸಣ್ಣ ಕ್ಲೂ ಆದ್ರೂ ಬೇಕು ತಾನೆ? ಹಾಗಂತೀರಾ? ಪಕ್ಕಾ. ಅವ್ನ್
ನಿನಗೇನು ಗೊತ್ತಾಗಲ್ಲ. ನೀನೇನು ಚಿಂತೆ ಮಾಡ್ಬೇಡ, ಒಂದಲ್ಲ ಒಂದಿನ ಸಿಕ್ಕಾಕೋತೀಯ ಮಾಯಾ. ದುರ್ಗಾ, ಇದೇನಮ್ಮ ಬರಿಗೈಲಿ ಮಾಡಿದ್ರೆ ನಿನ್ ಕೈಯೆಲ್ಲ ಉರಿ ಹತ್ಕೊಳುತ್ತೆ. ತಗೋ, ನಿನಗೋಸ್ಕರ ಗ್ಲೌಸ್ ತೆಗೆದಿದ್ದೀನಿ, ಇದನ್ನ ಹಾಕೊಂಡು ಕೆಲಸ ಮಾಡು, ಆಗ ಉರಿ ಆಗಲ್ಲ. ಸರಿ ಮೇಡಮ್. ಮೇಡಮ್ ಎಷ್ಟು ಒಳ್ಳೆಯವರು, ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾರೆ. ದುರ್ಗಾ, ನೀನು ಬರಿಗೈಲೇ ಮಾಡಿದ್ರೂ ನೋವಾಗದೇ ಇರೋ ಅಷ್ಟು ಈ ಗ್ಲೌಸ್ನಿಂದ ನಿಂಗೆ ನೋವಾಗುತ್ತೆ. ಇದೆಲ್ಲ ಟಿಪಿಕಲ್ ಅತ್ತೆ ಇರೋ ಸೊಸೆಗೆ ಕೊಡೋ ಕಾಟ ಅಂತ ನನಗೆ ಗೊತ್ತು. ಆದರೆ ಹಳೆ ಮೆಥಡ್ಗಳು ಯಾವತ್ತಿದ್ರೂ ಬೆಸ್ಟ್. ನಿನ್ನ ಕೈ ಉರಿದಷ್ಟು ನನ್ನ ಹೊಟ್ಟೆ ತಂಪಾಗಿರುತ್ತೆ ದುರ್ಗಾ, ತಂಪಾಗಿರುತ್ತೆ. ಹುಷಾರಮ್ಮ ದುರ್ಗಾ. ಸರಿ ಮೇಡಮ್. ಪಾಪು ಕೈ ಡೇಟ್ ಆಗಿದೆ. ಕೂಬರ, ನಿಂಗೆ ಕನ್ನಡ ಓದಕ್ಕೂ ಬರಲ್ವಾ? ಇದು ಕನ್ನಡನಾ? ಅದು ದುರ್ಗಂಗೆ ಕಷಾಯ ಮಾಡು ಅಲ್ಲ, ದುರ್ಗಂಗೆ ಕಷ್ಟ ಸಹಾಯ ಮಾಡು ಅಂತ. ಸಹಾಯನ? ಇದ್ರಲ್ಲಿ ಸಹಾಯ ಎಲ್ಲಿದೆ? ಅದು ಇಂಗ್ಲಿಷಲ್ಲಿ ನೈಫ್ ಬರಿಬೇಕಾದ್ರೆ ಕೆ ಸೈಲೆಂಟ್ ಅಲ್ಲ, ಅದೇ ತರ ಕನ್ನಡದಲ್ಲಿ ಸಹಾಯ ಬರಿಬೇಕಾದ್ರೆ ಸಾ ಸೈಲೆಂಟು ಅಂದ್ಕೊಂಡೆ. ಹಂಗ ಅನ್ಕೊಂಡ್ಯಾ? ಮತ್ತಿದು ಪಾಪು ಕೈ ಡೇಟ್ ಆಗಿದೆ. ಯಾವ ಪಾಪು? ಅದು ಪಾಪು ಅಲ್ಲ, ಪಾಪ ಕೈ ಏಟಾಗಿದೆ. ಅಯ್ಯೋ, ಸರಿ, ಪಾಪ ಕೈ ಏಟಾಗಿದೆ. ದುರ್ಗಂಗೆ ನಿನಗೆ ಸರಿಯಾಗಿ ಕನ್ನಡ ಹೇಳ್ಕೊಡೋದಕ್ಕೆ ಹೇಳಬೇಕು. ನನಗೆ ಕನ್ನಡ ತುಂಬಾ ಇಷ್ಟ, ಆದ್ರೂ ಸಣ್ಣೋಳಲ್ವಾ, ಅದಕ್ಕೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ. ಅಷ್ಟಕ್ಕಾದ್ರೂ ಅಪ್ರಿಶಿಯೇಟ್ ಮಾಡ್ಬೇಕು ತಾನೆ? ಓ, ಖಂಡಿತ ಮಾಡ್ಬೇಕು. ವೆರಿ ಗುಡ್ ಗರ್ಲ್ ಕಂದ. ಈಗ ದುರ್ಗಂಗೆ ಸಹಾಯ ಮಾಡು. ಓ, ಕರೆಕ್ಟು. ಮಾತಾಡ್ತಾ ನೀನ್ ಏನಕ್ಕೆ ಬಂದೆ ಅಂತ ಕೇಳೋದಕ್ಕೆ ಮರ್ತೋಯ್ತು. ದುರ್ಗಂಗೆ ಸಹಾಯ ಮಾಡ್ಬೇಕಾ? ಯಾಕೆ? ಅವಳಿಗೇನಾಗಿದೆ? ಏನಾಯ್ತು ಅಂತ ಗೊತ್ತಾಗ್ಬೇಕಂದ್ರೆ ನೀನ್ ನನ್ ಜೊತೆ ಬಾ, ಫಾಲೋ ಮೀ.